ಹಲೋ ಫ್ರೆಂಡ್ಸ್, ಇದು ಡೇ 3 ಆಫ್ 100 ಡೇ ಹಾರ್ಟ್ ಚಾಲೆಂಜ್. ಸಂಡೇ ಆದ ಕಾರಣ ಜಿಮ್ ಆಫ್ ಇರೋದ್ರಿಂದ ವಾಕ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಈವ್ನಿಂಗ್ ಅರೌಂಡ್ 5:30 ಅಷ್ಟೊತ್ತಿಗೆ ಮನೆ ಹತ್ರ ಇರೋ ಒಂದು ಪಾರ್ಕಿಗೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋದೆ. ತುಂಬ ಕ್ರೌಡ್ ಇತ್ತು ಸಂಡೇ ಆದ ಕಾರಣ. ಮೇ ಬಿ ಎಲ್ಲರೂ ಈವ್ನಿಂಗ್ ಅನ್ನೋದಕ್ಕೆ ತುಂಬ ಜನ ಪಾರ್ಕಲ್ಲಿದ್ದರು. ಸ್ವಲ್ಪ ನಿಧಾನ ಆಯಿತು. ಅರೌಂಡ್ 5:30 ಹೋದವ್ರು ನಾವು ಅರೌಂಡ್ 6:30 ತನಕ ಪಾರ್ಕಲ್ಲಿ ವಾಕ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ಈ ರೀತಿ ವಾಕ್ ಹೋಗಿ ಲೇಕ್ ಹತ್ರ. ಇದಾದಮೇಲೆ ಒಂದು ವಿಷಯ ಏನಪ್ಪ ಅಂತಂದರೆ, ನಾವು ಯಾವುದೋ ಒಂದು ನಿರ್ಧಾರ ಮಾಡಿರ್ತೀವಿ ಈ ಕೆಲಸ ಮಾಡಬೇಕು ಅಂತ. ಆದರೆ ಆ ಕೆಲಸ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ. ಆದರೂ ವಾಡಿಕೆ ಅನ್ನೋ ಥರ 4 ಜನಕ್ಕೆ ಒಪಿನಿಯನ್ ಕೇಳ್ತೀವಿ. 4 ಜನ ಒಪಿನಿಯನ್ ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅವ್ರು ಕೊಡೋ ಒಪಿನಿಯನ್ನಿಂದ ನಿಮ್ಮ ಒಪಿನಿಯನ್ ಬದಲಾಗಬಾರ್ದು. ಯಾಕೆಂದರೆ ಆ ಕೆಲಸ ಹೇಗೆ ಮಾಡಬೇಕು, ಎಷ್ಟು ಪರಿಶ್ರಮ ಹಾಕಿದ್ರೆ ಏನು ಬರುತ್ತೆ ಅಂತ ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಅಂದ್ಕೊಂಡಿರೋ ಕೆಲಸ ಫೇಲ್ ಆಗುತ್ತೋ ಸಕ್ಸಸ್ ಆಗುತ್ತೋ ಅದು ಸೆಕೆಂಡರಿ, ಬಟ್ ನಾವು ಟ್ರೈ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ಖಂಡಿತ ಇರಬೇಕು. ಇದಾದಮೇಲೆ ಮನೆಗೆ ಬಂದು ತರಕಾರಿ ಎಲ್ಲ ಸೋಸ್ಕೊಂಡು ನಾಳೆ ಮಾರ್ನಿಂಗ್ ಕಿಚಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಮಂಡೇ ಅಂದರೆ ಈ ವೀಕೆಂಡ್ಸ್ ಆರಾಮಾಗಿದ್ದು ಮಂಡೇ ಮಾರ್ನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಿಚಡಿಗೆ ಮತ್ತು ಮಧ್ಯಾಹ್ನದ ಲಂಚಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಡೇಗೆ. ಸೊ ಅವತ್ತು ನೈಟ್ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ ಮಾಡಿದ್ದೆ. ಇದ್ರ ಜೊತೆಗೆ ಊಟ ಮುಗಿಸಾಯಿತು. ಬಾಯ್.